ಹೊಚ್ಚ ಹೊಸದಾಗಿ ನಿರ್ಮಾಣವಾಗಿರುವ ಶೌಚಾಲಯಗಳು, ಬಯಲು ಶೌಚದ ವೇಳೆ ಆಗ್ತಿದ್ದ ಕಿರಿಕಿರಿ ತಪ್ಪಿದ ಖುಷಿಯಲ್ಲಿ ಶೌಚಾಲಯ ಬಳಸುತ್ತಿರುವ ಮಹಿಳೆಯರು, ತಮ್ಮ ಗ್ರಾಮದ ಬದಲಾವಣೆ ಕಂಡು ಸಂತಸದಿಂದ ಇರುವ ಗ್ರಾಮಸ್ಥರು. ಇವು ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಎಲೆಕೂಡ್ಲಿಗೆ ಗ್ರಾಮದ ದೃಶ್ಯಗಳು. ಅಂದ್ಹಾಗೆ ಈ ಬದಲಾವಣೆಯ ರೂವಾರಿ ಗ್ರಾಮ ಪಂಚಾಯತ್ ಸದಸ್ಯ ಶಂಕರಗೌಡ ಪರಿಶ್ರಮದಿಂದ 230 ವೈಯಕ್ತಿಕ ಶೌಚಾಲಯ ನಿರ್ಮಿಸಿ ಮಾದರಿಯಾಗಿದ್ದಾರೆ. ಈ ಮೂಲಕ ಬಯಲು ಶೌಚಕ್ಕೆ ಕಡಿವಾಣ ಹಾಕುವ ಮೂಲಕ ಗ್ರಾಮ ನೈರ್ಮಲ್ಯಕ್ಕೆ ಕೊಡುಗೆ ನೀಡಿದ್ದಾರೆ. ಇಲ್ಲ ಸರ್, ಮನೆ ವೈಯಕ್ತಿಕ ಶೌಚಾಲಯ ಅವ್ರನ್ನ ಮನವೊಲಿಸಿ ಇದು ಮಾಡಿದೀವಿ. ಒಪ್ಕೊಂಡಿಲ್ಲ ಸರ್, 15 ದಿನ 20 ದಿನ ಟೈಮ್ ತಗೊಂಡಿವಿ ಸರ್. ಅವರು ಅದು ಯಾಕೆ ಸರ್ ಅವ್ರಿಗೆ ಮಾಡಕ್ ಮನಸ್ಸಿಲ್ಲ ಸರ್, ಯಾಕಂದ್ರೆ ಕಂಟಿನ್ಯೂ ಅದು ಹ್ಯಾಬಿಟ್ ಆಗ್ಬಿಡ ಸರ್, ಹೊರಗಡೆ ಹೋಗೋ ಹ್ಯಾಬಿಟ್ ಆಗ್ಬಿಡ ಸರ್. ಅವರು ಸರಿಯಾಗಿ ಇದಾಗ್ತಾ ಇಲ್ಲ ಅಂತೇಳಿ ಮಾಡಿದ್ರು ಸರ್. ಸರ್ ನಾವು ಜನರ ಸ್ವಲ್ಪ ಇದೇ ದೃಷ್ಟಿ ಇಟ್ಕೊಂಡು ಒಂದು ಒಳ್ಳೆ ಸ್ವಚ್ಛತೆ ಬಗ್ಗೆ, ಒಂದು ಆರೋಗ್ಯ ಬಗ್ಗೆ ಗಮನ ಇಟ್ಕೊಂಡು ಮಾಡಿದ್ವಿ ಸರ್. ಪ್ರತಿ ಕುಟುಂಬಕ್ಕೆ ಶೌಚಾಲಯ ಕಟ್ಟಬೇಕೆನ್ನುವ ಶಂಕರಗೌಡರ ನಿರ್ಧಾರಕ್ಕೆ ಮೊದಲು ಜನರು ಬೆಂಬಲಿಸಿರಲಿಲ್ಲ. ಆದರೂ ಪಟ್ಟು ಬಿಡದ ಇವರು ಯಾರು ಬಯಲಿಗೆ ಹೋಗುತ್ತಿದ್ದಾರೋ ಅವರಿಗೆ ಒಂದು ಗುಲಾಬಿ ಹೂ ಕೊಟ್ಟು ಬಯಲಿಗೆ ಹೋಗಬೇಡಿ ಎಂದು ತಿಳಿ ಹೇಳಿದ್ರು. ಹಂತ ಹಂತವಾಗಿ ಜನರ ಮನವೊಲಿಸುವಲ್ಲಿ ಯಶಸ್ಸು ಕಂಡಿದ್ದಾರೆ. ಕಷ್ಟ ಇತ್ರಿ, ಮಳೆಗಾಲ ಬಂದ್ರೆ ತೊಂದರೆ ಆಗ್ತತ್ರಿ. ಈಗೆಲ್ಲ ಬಾಳ ಅನುಕೂಲ ಆಗೈತ್ರಿ. ಎಲ್ಲ ಹೆಣ್ಮಕ್ಳು ಹೊರಗೆ ಹೋಗೋದೇನೇ ಇಲ್ಲ ರೀ. 250-300 ಶೌಚಾಲಯ ಆಗ್ಯಾವ್ರಿ. ಮಹಿಳೆಯರಿಗೆ ಬಹಳ ಅನುಕೂಲ ಆಗೈತ್ರಿ. ಈ ಒಂದು ಸಾಧನೆ ಗುರುತಿಸಿದ ಜಿಲ್ಲಾಡಳಿತ ಇವರನ್ನ ಸನ್ಮಾನಿಸಿದೆ. ಸರ್ಕಾರದ ಯೋಜನೆಯಂತೆ ತಮ್ಮ ಗ್ರಾಮವನ್ನ ಬಯಲು ಶೌಚ ಮುಕ್ತಗೊಳಿಸಿದ ಶಂಕರೇಗೌಡ ನಿಜಕ್ಕೂ ಭರವಸೆಯ ಬೆಳಕೇ ಸರಿ. ಸತೀಶ್ ಹಿರೇಮಠ, ಬಿಟಿವಿ ನ್ಯೂಸ್, ರಾಯಚೂರು.